ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ 1996ರಿಂದ ಬೇರೆ ಬೇರೆ ಷೇರುಗಳ ನಿಫ್ಟಿಯ ವೇಟೇಜ್. ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ, ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಫ್ಟಿ 50 ಇಂಡೆಕ್ಸು ಟಾಪ್ 50 ಕಂಪ್ನೀಸ್ ಬೇಸ್ಡ್ ಆನ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸೆಲೆಕ್ಟ್ ಮಾಡ್ತಾರೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಒಂದು ಕಂಪ್ನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೈನಸ್ ಪ್ರಮೋಟರ್ ಸ್ಟೇಕು. ಆವಾಗ ಬರೀ FIIs, DIIs ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಸ್ಟೇಕ್ ಮಾತ್ರ ಇರುತ್ತೆ. ಈ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲ ಕಂಪ್ನೀಸ್ ಕ್ಯಾಲ್ಕುಲೇಟ್ ಮಾಡಿ ಟಾಪ್ 50 ಯಾವುದಿದೆ ಹೈಯೆಸ್ಟು ಅದು ನಿಫ್ಟಿಯಲ್ಲಿ ಸೇರಿಸ್ತಾರೆ. ಹಾಗೂ ಟಾಪ್ 50ಯಲ್ಲಿ ಯಾವುದು ಜಾಸ್ತಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅದಕ್ಕೆ ವೇಟೇಜ್ ಜಾಸ್ತಿ ಕೊಡ್ತಾರೆ. ಟೋಟಲ್ ಪ್ರಪೋರ್ಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ವೇಟೇಜ್ ಕೊಡಬೇಕಂತ. ಲೋವೆಸ್ಟ್ ಇರೋದು 50th ಕಂಪ್ನಿ ಇರ್ತದೆ, ಅವರ ವೇಟೇಜ್ ತುಂಬ ಕಮ್ಮಿ ಇರ್ತದೆ ನಿಫ್ಟಿ 50 ಇಂಡೆಕ್ಸಲ್ಲಿ. ಇದ್ರ ಪ್ರಕಾರನೇ ನಿಫ್ಟಿ ಇರಲಿ, ಸೆನ್ಸೆಕ್ಸ್ ಇರಲಿ, ನಿಫ್ಟಿ ನೆಕ್ಸ್ಟ್ 50 ಇರಲಿ ಎಲ್ಲ ಇಂಡೆಕ್ಸದು ಕ್ಯಾಲ್ಕುಲೇಟ್ ಮಾಡೋದು. ಹಾಗೂ ಈ ಪರ್ಸೆಂಟೇಜ್ ಆವಾಗವಾಗ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಆವಾಗ ವೇಟೇಜ್ ಜಾಸ್ತಿ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ವೀಕ್ ಆಗಿದ್ದರೆ ಆವಾಗ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೀಕ್ ಆಗುತ್ತೆ ಅಥವಾ ಬೀಳುತ್ತೆ, ಹಾಗೂ ಅದರಿಂದ ವೇಟೇಜ್ ಕಮ್ಮಿ ಆಗುತ್ತೆ. ಆದರೆ ಲಾರ್ಜೆಸ್ಟ್ ಕಂಪ್ನೀಸು ಅದು ಮೋಸ್ಟ್ ಪ್ರಾಫಿಟಬಲ್ ಕಂಪ್ನೀಸ್ ಅಂತ ಏನಿಲ್ಲ. ಕೆಲವು ಸತಿ ಲಾರ್ಜ್ ಕಂಪ್ನೀಸ್ ತುಂಬ ಪ್ರಾಫಿಟಬಲ್ ಇರ್ತದೆ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ತುಂಬ ರಿಟರ್ನ್ಸ್ ಕೊಡುತ್ತೆ. ಕೆಲವು ಸತಿ ತುಂಬ ಲಾರ್ಜ್ ಕಂಪ್ನೀಸು ಪ್ರಾಫಿಟ್ಟು ಚೆನ್ನಾಗಿರೋದಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಆದರೆ ಸೈಜ್ ಆದ ಕಂಪ್ನಿ ತುಂಬ ದೊಡ್ಡದಿರ್ತದೆ. ನಾವು ಬೇರೆ ಬೇರೆ ವರ್ಷದಲ್ಲಿ ಯಾವ ಥರ ಯಾವ ಕಂಪ್ನಿಗೆ ಎಷ್ಟು ವೇಟೇಜ್ ಇತ್ತು ನಿಫ್ಟಿ 50 ಇಂಡೆಕ್ಸಲ್ಲಿ ಅಂತ ಒಂದು ಟೇಬಲ್ ಹಾಕಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ನೋಡಲಿಕ್ಕೆ. 1996 ಮಾರ್ಚಲ್ಲಿ ನಿಫ್ಟಿ 50 ಇಂಡೆಕ್ಸ್ ಕ್ರಿಯೇಟ್ ಆಗುವಾಗ SBIಗೆ ಹೈಯೆಸ್ಟ್ ವೇಟೇಜ್ ಇತ್ತು 7.6%, HUL 7%, ಟಾಟಾ ಮೋಟರ್ಸ್ 7%, ರಿಲಯನ್ಸ್ ಇಂಡಸ್ಟ್ರೀಸ್ 6.5%, ಟಾಟಾ ಸ್ಟೀಲ್ 4.6% ವೇಟೇಜು, ಹಾಗೂ ಬಜಾಜ್ ಹೋಲ್ಡಿಂಗ್ಸ್ 4.4, L&T 3.8, ITC 3.8, ಇಂಡಾಲ್ಕೋ ಇಂಡಸ್ಟ್ರೀಸ್ 3.7 ಹಾಗೂ IDBI ಬ್ಯಾಂಕಿಗೆ 3.7% ವೇಟೇಜ್ ಇತ್ತು. ಇದು 1996 ಮಾರ್ಚು ನಿಫ್ಟಿ 50 ಇಂಡೆಕ್ಸ್. ಡಿಸೆಂಬರ್ 2005 ಅಷ್ಟರೊಳಗೆ ಆಲ್ಮೋಸ್ಟ್ 10 ವರ್ಷ ಆದಮೇಲೆ ONGCಗೆ ಹೈಯೆಸ್ಟ್ ವೇಟೇಜ್ ಇತ್ತು ಅಷ್ಟರೊಳಗೆ 12.4%, ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ವೇಟೇಜ್ ತುಂಬ ಜಾಸ್ತಿ ಆಗಿತ್ತು 9.2%, ಇನ್ಫೋಸಿಸು ಮೇಲೆ ಬಂದಿತ್ತು 6.1%, TCS 6.1, ವಿಪ್ರೋ 4.9, ಏರ್ಟೆಲ್ 4.8, ITC, ICICI, SBI ಹಾಗೂ HUL ಬೇರೆ ಬೇರೆ ಪರ್ಸೆಂಟೇಜಸ್ ಇದೆ, ನೀವು ನೋಡ್ತಾ ಇದ್ದೀರಿ. ಡಿಸೆಂಬರ್ 2015 ಅಷ್ಟರೊಳಗೆ ಇನ್ನು 10 ವರ್ಷ ಆದಮೇಲೆ ಇನ್ಫೋಸಿಸ್ಗೆ ಹೈಯೆಸ್ಟ್ ವೇಟೇಜ್ ಬಂತು 7.8%, HDFC ಬ್ಯಾಂಕ್ 7.5, HDFC 7%, ITC 6.5, ರಿಲಯನ್ಸ್ ಇಂಡಸ್ಟ್ರೀಸ್ ಕಮ್ಮಿ ಆಗಿತ್ತು 5.9%, ICICI ಬ್ಯಾಂಕ್ 5.4%. ಅದೇ ಥರ ಬೇರೆ ಕಂಪ್ನೀಸದು ಹಾಕಿದ್ದೀನಿ. ಕೆಲವುದು ತುಂಬ ಕಮ್ಮಿ ವೇಟೇಜು, ಟಾಪ್ 10ಅಲ್ಲಿದ್ದರೂ ವೇಟೇಜು ತುಂಬ ಕಮ್ಮಿ. ನಿಫ್ಟಿ 50 ಇಂಡೆಕ್ಸ್ ಡಿಸೆಂಬರ್ 2020 ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಆವಾಗ 10%ಗಿಂತ ಜಾಸ್ತಿ 10.7%, HDFC ಬ್ಯಾಂಕು ಜಾಸ್ತಿ ಆಗಿಬಿಡ್ತು 10.4%, HDFC 7.6%, ಇನ್ಫೋಸಿಸ್ 7.6, ICICI ಬ್ಯಾಂಕ್ 6.1, TCS 5%, ಕೋಟಕ್ ಮಹೀಂದ್ರ ಬ್ಯಾಂಕ್ 4.9, HUL 3.6, ITC 3%, ಭಾರತಿ ಏರ್ಟೆಲ್ 2%. ಈ ವೇಟೇಜ್ ಪ್ರಕಾರನೇ ನಿಫ್ಟಿ ಮೂವ್ ಆಗೋದು. ಫಾರ್ ಎಕ್ಸಾಂಪಲ್ಲು ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ವೇಟೇಜ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಇಂಡೆಕ್ಸಿಗಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಲೆಟರ್ಸ್ ನ್ಯೂ 10% ವೇಟೇಜ್ ಇದೆ. ಆವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರು 50 ರೂಪಾಯಿ ಮೇಲೆ ಹೋದರೆ ನಿಫ್ಟಿಗೆ 5 ಪಾಯಿಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಯಾಕಂದರೆ 10% ಅಲ್ಲಿಂದನೇ ಬಂದಿದ್ದು 5 ಪಾಯಿಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದೇ ಥರ ಬೇರೆ 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 ಸ್ಟಾಕ್ಸಿಗೆ ಬೇರೆ ಬೇರೆ ವೇಟೇಜು ಅದ್ರ ಪ್ರಕಾರ ಎಲ್ಲನೂ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಥವಾ ನೆಗೆಟಿವ್ ಆದರೆ ಮೈನಸ್ ಆಗುತ್ತೆ ನಿಫ್ಟಿ ಫಿಗರಲ್ಲಿ. ಜುಲೈ 2023 ಇವತ್ತಿನ ಪ್ರಕಾರ ನಿಫ್ಟಿ 50 ಇಂಡೆಕ್ಸ್ ವೇಟೇಜು HDFC ಬ್ಯಾಂಕು ಮರ್ಜ್ ಆದಮೇಲೆ ಅದೇ ಬಿಗ್ಗೆಸ್ಟು 14.43%, ರಿಲಯನ್ಸ್ ಇಂಡಸ್ಟ್ರೀಸ್ 10.8, ICICI 7.75, ಇನ್ಫೋಸಿಸ್ 5.54, ITC 4.8, TCS 3.91%, L&T 3.44, ಕೋಟಕ್ ಮಹೀಂದ್ರ ಬ್ಯಾಂಕ್ 3.2, ಆಕ್ಸಿಸ್ ಬ್ಯಾಂಕು 3.08 ಹಾಗೂ HUL 2.77%. TCS ಆ್ಯಕ್ಚುಲಿ ಒಂದು ದೊಡ್ಡ ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ, ಆದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಮೋಟರ್ಸ್ ಬಿಟ್ಟು ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಅದು ಸ್ಮಾಲರ್ ಫಿಗರ್ ಇದೆ. ಯಾಕಂದರೆ TCS ಅಲ್ಲಿ ಟಾಟಾ ಗ್ರೂಪ್ ಅವರೇ ಅಪ್ರಾಕ್ಸಿಮೇಟ್ಲಿ 70%ಗಿಂತ ಜಾಸ್ತಿ ಹೋಲ್ಡ್ ಮಾಡ್ತಾರೆ. ಅದಕ್ಕೋಸ್ಕರನೇ ಫ್ರೀ ಫ್ಲೋಟಲ್ಲಿ TCS ಯಾವಾಗಲೂ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ, ಈವನ್ ದೋ ಇಟ್ ಇಸ್ ಬಿಗರ್ ದೆನ್ ಇನ್ಫೋಸಿಸ್, ಬಿಗರ್ ದೆನ್ ICICI ಆಲ್ಸೋ. ಸೊ ನೀವು ನೋಡಿದರೆ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಕಂಪ್ನಿ ಹೈಯೆಸ್ಟ್ ವೇಟೇಜ್ ಇತ್ತು, ಹಾಗೂ ಆ ಲಿಸ್ಟಲ್ಲೇ ಎಷ್ಟೋ ಕಂಪ್ನೀಸ್ ಚೇಂಜ್ ಆಗಿದೆ, ಎಷ್ಟೋ ಕಂಪ್ನೀಸ್ ಈಗ ಆ ಲಿಸ್ಟ್ ಟಾಪ್ 10 ಲಿಸ್ಟಲ್ಲೇ ಬರ್ತಾ ಇಲ್ಲ, ಎಷ್ಟೋ ಕಂಪ್ನೀಸ್
ಹೊಸದಾಗಿ ಸೇರ್ಪಡೆ ಆಗಿದೆ. ಪರ್ಸೆಂಟೇಜಸ್ ಚೇಂಜ್ ಆಗಿದೆ, ಬಟ್ ಕೆಲವು ಕಂಪ್ನೀಸು ಎಲ್ಲ ಲಿಸ್ಟಲ್ಲೂ ಇದೆ. ಲಾಸ್ಟ್ 25 ಇಯರ್ಸಲ್ಲಿ ನೀವು ಚೆಕ್ ಮಾಡಿದ್ರು ಎಲ್ಲ ಲಿಸ್ಟಲ್ಲೂ ಕೆಲವು ಕಂಪ್ನೀಸ್ ಕಾನ್ಸ್ಟೆಂಟ್ ಆಗಿದೆ. ಹಾಗೂ ಆ ಕಂಪ್ನೀಸ್ ಆ್ಯಕ್ಚುಲಿ ನೀವು ಲಾಂಗ್ ಟರ್ಮಲ್ಲಿ ಚೆಕ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸು ಕೊಟ್ಟಿದೆ ಶೇರ್ ಮಾರ್ಕೆಟಲ್ಲಿ. ಇನ್ನೂ ಇಂಟ್ರೆಸ್ಟಿಂಗ್ ಏನಿರ್ತದೆ ಅಂದರೆ ಇನ್ನೂ 2-3-4 ವರ್ಷ ಆದಮೇಲೆ ಯಾವ ಥರ ಈ ಇಂಡೆಕ್ಸದು ವೇಟೇಜ್ ಚೇಂಜ್ ಆಗಿರ್ತದೆ, ಯಾವ ಕಂಪ್ನೀಸು ಇನ್ನೂ ಉಳ್ಕೊಳ್ತದೆ, ಯಾವ ಕಂಪ್ನೀಸು ವೇಟೇಜ್ ಕಮ್ಮಿ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಇನ್ಫ್ಯಾಕ್ಟ್ ಯಾವ ಕಂಪ್ನೀಸು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅವರ ವೇಟೇಜ್ ಯಾವಾಗಲೂ ಜಾಸ್ತಿ ಇರ್ತದೆ ಹಾಗೂ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ HDFC ಬ್ಯಾಂಕು ಸದ್ಯಕ್ಕೆ ಹೈಯೆಸ್ಟ್ ವೇಟೇಜ್ ಇದೆ ನಿಫ್ಟಿಯಲ್ಲಿ. ಇನ್ನೂ 5 ವರ್ಷ ಆದಮೇಲೂ ಅವ್ರದ್ದೇ ಹೈಯೆಸ್ಟ್ ವೇಟೇಜ್ ಇರುತ್ತಾ ಅಂತ. ಹೌದು ಅಂತ ಅನಿಸ್ತಾ ಇದ್ರೆ ಎಸ್ ಅಂತ ಬರೀರಿ, ಇಲ್ಲ ಬೇರೆ ಯಾವುದೋ ಕಂಪ್ನಿ ಬೀಟ್ ಮಾಡೋ ಚಾನ್ಸಸ್ ಇದೆ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.